Good morning, children. Today I will take standard 10 session first topic race of walking. This is one of the athletic events. In athletics event, there are two types. One is the track event. One more is the track and field event. The walking race is the 3 kilometers, then 5 kilometers, then marathon race. These are the three types of walking race. You all learn the following points in this lesson: various race, the fundamental rules and the tricks of the race. Fundamental rules. In every event, there are rules and tricks are there in the races and the throwing events and jumping events. The records, Indian, international athletics. The history. First of all, race of walk. ವಿವಿಧ ಸ್ಪರ್ಧೆಗಳು. ಸ್ಪರ್ಧೆಯ ಮೂಲ ನಿಯಮಗಳು ಮತ್ತು ಅಕ್ರಮಗಳು, ದಾಖಲೆಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಸಾಧನೆ. History. The walking competition started in England about 400 years ago. In the 1904 Olympic race walking was introduced in the decathlon events for the distance of 880 yards. Later in the 1906, the 3000 meter walking was unofficially conducted. In this 1908 Olympic officially, the 15,000 meters and the 3,000 meters walking race was added. British Giglo Lerma, Britain John Lagman won both the races in the following years. The walking race distance was the finish in 1932 as in 50 kilometers and the 20 kilometers for the men in 1992. Women walk events in the 10 kilometers were introduced. In 2000, it was changed in 20 kilometers. Now, history. ವೇದಿಕೆ ಸುಮಾರು 400 ವರ್ಷಗಳ ಹಿಂದೆ ಇಂಗ್ಲೆಂಡ್ನಲ್ಲಿ ಈ ಸ್ಪರ್ಧೆಗಳು ಪ್ರಾರಂಭವಾಯಿತು. 1904ರ ಪ್ರಥಮ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಡೆಕಾಥ್ಲಾನ್ ಸ್ಪರ್ಧೆಯಲ್ಲಿ 880 ಯಾರ್ಡ್ ಅಂತ ನಡಿಗೆ ಸ್ಪರ್ಧೆಯನ್ನು ಪ್ರಾರಂಭಿಸಿದರು. ನಂತರ 1906ರಲ್ಲಿ ಅನಧಿಕೃತವಾಗಿ 3000 ಮೀಟರ್ ನಡಿಗೆಯನ್ನು ನಡೆಸಲಾಯಿತು. 1904ರಲ್ಲಿ ಅಧಿಕೃತವಾಗಿ ಒಲಿಂಪಿಕ್ ಸ್ಪರ್ಧೆಯಲ್ಲಿ 3500 ಮೀಟರ್ ಮತ್ತು 10 ಮೈಲು ಸ್ಪರ್ಧೆಯನ್ನು ಏರ್ಪಡಿಸಿದರು. ಈ ಎರಡು ಸ್ಪರ್ಧೆಯಲ್ಲಿ ಗ್ರೇಟ್ ಬ್ರಿಟನ್ನ ಜಾರ್ಜ್ ಲಾಮರ್ ಗೆದ್ದು ನಡಿಗೆ ಸ್ಪರ್ಧೆಯಲ್ಲಿ ಅಂತರನ್ನು ನಿಗದಿ ಮಾಡಿ 50 ಮೀಟರ್ ಪುರುಷರು ಹಾಗೂ 10 ಕಿಲೋಮೀಟರ್ ನಡಿಗೆ ಅಂತರವನ್ನು 20 ಕಿಲೋಮೀಟರ್ಗೆ ಮಾರ್ಪಡಿಸಲಾಯಿತು. 10 ಕಿಲೋಮೀಟರ್ 20 ಕಿಲೋಮೀಟರ್ಸ್ ಅದನ್ನು ಮಾರ್ಪಡಿಸಲಾಯಿತು. 1992ರಲ್ಲಿ ಒಲಿಂಪಿಕ್ನಲ್ಲಿ ಮಹಿಳೆಯರ 10 ಕಿಲೋಮೀಟರ್ ನಡಿಗೆ ಸೇರಿಸಲಾಯಿತು. ನಂತರ 2000ರಲ್ಲಿ 20 ಕಿಲೋಮೀಟರ್ನ್ನು ಮಾರ್ಪಾಡು ಮಾಡಲಾಯಿತು. ದೆನ್ fundamental rules and the competition. The toes of the rear legs should not leave the ground before the heels of the front feet has made contact with the ground. ಹಿಂದಿನ ಕಾಲನ್ನು ತೆಗೆದು ಮುಂದಿಡುವುದಕ್ಕಿಂತ ಮೊದಲೇ ಮುಂದಿನ ಕಾಲ ಒಂದು ಕ್ಷಣವಾದರೂ ನೆಲಕ್ಕೆ ಸ್ಪರ್ಶನೆ ಇರಲೇಬೇಕು. ಶರೀರ ನೆಟ್ಟಿಗೆ ಇರಬೇಕು. ವಾಕಿಂಗ್ ರೇಸ್ ಅಂದರೆ ಹಿಂದಿನ ಕಾಲದ ತೆಗೆದು ಮುಂದಿಡ್ತಂಥ ಕಾಲನ ಕಾಂಟ್ಯಾಕ್ಟ್ ಇರಬೇಕು ಅಂತ ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್, ದ ಸಪೋರ್ಟಿಂಗ್ ಲೆಗ್ ಫ್ರಂಟ್ ಲೆಗ್ ಶುಡ್ ಬಿ ಸ್ಟ್ರೆಟ್ ಫಾರ್ ದ ಪಾಯಿಂಟ್ ಆಫ್ ದ contact with the ground
and should remain the strength till the body directly passes over it. The body should be subtle. Second point, ನಡಿಗೆಯು ನಡಿಗೆ ಶೈಲಿ ಅಥವಾ ನಡೆಯುವ ಕ್ರಮವು ಬದಲಾಗಬಾರದು. When you start a walking race, you don't change the styles. Means ನಡಿಗೆ ಶೈಲಿಯಾಗಲಿ ಕ್ರಮವಾಗಲಿ ಬದಲಾಗಬಾರದು ಅಂತ ಹೇಳ್ತಾರೆ. ಥರ್ಡ್ ಪಾಯಿಂಟ್, ದ ವಾಕಿಂಗ್ ಸ್ಟೈಲ್ ವಾದ ಟೆಕ್ನಿಕ್ ಶುಡ್ ನಾಟ್ ಚೇಂಜಸ್. ಸ್ಪರ್ಧೆ ಕಾಲು ನೇರವಾಗಿರಬೇಕು, ಮೊಣಕಾಲು ನೇರವಾಗಿರಬೇಕು, ಮಂಡಿಯನ್ನು ಮಡಿಸಬಾರದು. ಅಂದರೆ ಮೊಣಕಾಲು ನೇರಾಗಿರಬೇಕು, ಮಂಡಿಯನ್ನು ಮಡಿಸಬಾರದು ಅಂತ ಥರ್ಡ್ ಪಾಯಿಂಟಲ್ಲಿ ಬರ್ತಾ ಇದೆ. ದ ಕ್ವಾಲಿಫೈಯಿಂಗ್ ಫಾಲ್ಸ್ ಎ ಚೇಂಜ್ ಇನ್ ದ ವಾಕಿಂಗ್ ಸ್ಟೈಲ್ ಆರ್ ಟೆಕ್ನಿಕ್. ನಡಿಗೆಯ ಶೈಲಿ ಅಥವಾ ನಡೆಯುವ ಕ್ರಮವನ್ನು ಉಲ್ಲಂಘಿಸಬಾರದು, ಅದನ್ನು ಚೇಂಜ್ ಮಾಡಬಾರದು ಅಂತ ಹೇಳ್ತಾರೆ. ದ ಕಾಂಪಿಟೇಟರ್ಸ್ ವಿಲ್ ಫ್ಲಾಟ್ ರನ್ ಆರ್ ಲೂಸ್ ಕಾಂಟ್ಯಾಕ್ಟ್ ವಿತ್ ದ ಗ್ರೌಂಡ್ ಆರ್ ನಾಟ್ ಮೇಂಟೈನಿಂಗ್ ದ ಸ್ಟ್ರೆಂತ್ ಸಪೋರ್ಟಿಂಗ್ ದ ಲೆಗ್. ದ ಜಡ್ಜಸ್ ಶುಡ್ ಬಿ ಡಿಸೈಡ್ ದ ಫೋರ್ಸ್ variously and after confirming they will give the warning. When the competitor receives this warning from 3 different judges, such competitors will be disqualified. ನಡಿಗೆ ಸ್ಪರ್ಧೆಯಲ್ಲಿ ಗಾಳಿಯಲ್ಲಿ ತೇಲುವುದು, ಓಡುವುದು, ನೆಲ ಸಂಪರ್ಕ ಇಲ್ಲದಿರುವುದು ಅಥವಾ ಕಾಲನ್ನು ನೇರಗೊಳಿಸದಿರುವುದು ನಡಿಗೆ ತೀರ್ಪುಗಾರನ ಸ್ಪರ್ಧೆಗಳಿಗೆ ನಡಿಗೆಯ ಶೈಲಿಯ ಉಲ್ಲಂಘನೆಯನ್ನು ಕಣ್ಣಿನಿಂದ ಗಮನಿಸಿ ನೋಡಿ ಅವಲೋಕಿಸಿದ ನಂತರ ಆ ಸ್ಪರ್ಧೆಗೆ ಎಚ್ಚರಿಕೆಯನ್ನು ನೀಡಬೇಕು. ಇಷ್ಟ ವಾರ್ನಿಂಗ್. ಒಬ್ಬ ಸ್ಪರ್ಧೆಯು 3 ಎಚ್ಚರಿಕೆಯನ್ನು ಬೇರೆ ಬೇರೆ ತೀರ್ಪುಗಾರರಿಂದ ಪಡೆದಿದ್ದರೆ ಅಂಥ ಸ್ಪರ್ಧೆಯನ್ನು ಅನರ್ಹಗೊಳಿಸಲಾಗುವುದು. ಅಂದರೆ 3 ವಾರ್ನ್ ಕೊಡ್ತಾರೆ. 3 ವಾರ್ನ್ ಇಂಥ ಜಾಸ್ತಿ ಆದ ಏನು ಮಾಡ್ತಾರೆ, ಹೊರಗಡೆ ಕಳಿಸ್ತಾರೆ. If a competitor's block another competitors will be elbows him and prevents him the overtaking him, such competitors will be eliminated from the competitors. ನಡಿಗೆ ಸ್ಪರ್ಧೆಯು ಮತ್ತೊಂದು ಸ್ಪರ್ಧೆಯ ಮುಂದೆ ಹೋಗಲು ಅಡ್ಡಿಪಡಿಸುವುದು ಅಥವಾ ಮೊಣಕೈಯನ್ನು ತಿವಿದಲಾಗಲಿ ಸ್ಪರ್ಧೆಯ ಮುಂದೆ ಹೋಗದಂತೆ ತಡೆಯಲು ಪ್ರಯತ್ನ ಮಾಡಿದರೆ ಅಂತ ಸ್ಪರ್ಧೆಯನ್ನು ಅನರ್ಹಗೊಳಿಸುವುದು. ವಾಕ್ ಅಂತಲೇ ಅಲ್ಲ, ಯಾವುದೇ ರನ್ಗಳಲ್ಲಿ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡಬಾರ್ದ, ಕೈಯಿಂದ ಪುಷ್ ಮಾಡೋದಾಗಲಿ ಕಾಲಿನಿಂದನಾಗಲಿ ಅವರಿಗೆ ಕ್ರಾಸ್ ಬರೋದಾಗಲಿ ಆ ಥರ ಏನಾದ್ರು ಮಾಡಿದರೆ ಅದನ್ನು ಯಾವುದೂ ಆಗಲ್ಲ, ಡಿಸ್ಕ್ವಾಲಿಫೈ ಮಾಡ್ತಾರೆ. ಇನ್ನೊಬ್ಬರಿಗೆ ಅಡೆತಡೆಯನ್ನು ಮಾಡಿದರೆ. ಯು ಶುಡ್ ನೋ ಇಂಟರ್ನ್ಯಾಷನಲ್ ವಾಕಿಂಗ್ ರೇಸ್ ವಾಸ್ ಕನ್ಸಿಡರ್ಡ್ ಇನ್ ದಿ ಗ್ರ್ಯಾಂಡ್ ಸಿಟಿ ಆಫ್ ಬೆಂಗಳೂರು. ಭಾರತದ ಉದ್ಯಾನ ನಗರಿಯಾದ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಾಲ್ನಡಿಗೆ ಸ್ಪರ್ಧೆಯನ್ನು ಸಂಘಟಿಸಲಾಗಿತ್ತು. ದ ಡೀಟೇಲ್ಸ್ ಆಫ್ ದ ವೇರಿಯಸ್ ರೇಸ್. ಫಸ್ಟ್ ಒನ್, ಏಜ್ ಗ್ರೂಪ್ ರೇಸಿಂಗ್ ದ ಡಿಸ್ಟೆನ್ಸ್, men, boys, women, girls. First one, below the 18 years 5 km walking race, and women and girls 3 km walking race. Now second, below the 16 years 5 km walking race, then 3 km walking race for men or girls. Means ವಿವಿಧ ಸ್ಪರ್ಧೆ ವಿವರಗಳನ್ನು ಸ್ಪರ್ಧೆಗಳ ನಂತರ ವಯೋವರ್ಗ ಪುರುಷ ಬಾಲಕ ಬಾಲಕಿಯರು, ಮಹಿಳೆಯರು ಬಾಲಕ ಬಾಲಕಿಯರು 18 ವರ್ಷದವರೆಗೆ 5 ಕಿಲೋಮೀಟರ್, ಮಹಿಳೆಯರಿಗಾಗಿ 3 ಕಿಲೋಮೀಟರ್ ರೇಸ್, 16 ವರ್ಷದವರೆಗೆ 5 ಕಿಲೋಮೀಟರ್, ಮಹಿಳೆಯರ ಬಾಲಕಿಯರಿಗೆ 3 ಕಿಲೋಮೀಟರ್ ವಾಕಿಂಗ್ ರೇಸ್ ಅಂತ ಕಂಡಕ್ಟ್ ಮಾಡ್ತಾ ಇದ್ದೀವಿ. ದೀಸ್ ರೇಸ್ ಆರ್ ಕಂಡಕ್ಟೆಡ್ ಆನ್ ದ ಟ್ರ್ಯಾಕ್, ಆನ್ ದ ರೋಡ್. ಇದನ್ನು ರೋಡ್ ಮೇಲೆ ಮಾಡ್ತಾರೆ, ಇಲ್ಲಾಂದರೆ ಟ್ರ್ಯಾಕ್ನಲ್ಲಿ ಕೂಡ ಮಾಡ್ತಾರೆ. 12.5 ರೌಂಡು, 3 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸ್ ರೌಂಡ್, 12.5 ರೌಂಡನ್ನು ಮಾಡಬೇಕು ಅಂತ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಫೋರ್ತ್, ಸ್ಟಾರ್ಟರ್ ಆಫ್ ದ ರೇಸ್. ದ ರೇಸ್ ವಿಲ್ ಬಿ ಸ್ಟಾರ್ಟೆಡ್ ಆಫ್ ದ ಆನ್ಸರ್ ಬೆಲ್ಲಿಂಗ್ ದ ಅಥ್ಲೆಟಿಕ್ಸ್ by hand at the starting and the line in the bunt. Starter and finishing the gun. The gun is fired after the command on the mark is given. Means ಏನೇ ಹೇಳ್ತಾರೆ, ಸ್ಟಾರ್ಟಿಂಗ್ ಪ್ರಾರಂಭದ
ಆರಂಭದ ಸ್ಪರ್ಧೆಯನ್ನು ಪಿಸ್ತೂಲ್ನ ಗುಂಡು ಹಾರಿಸುವುದರೊಂದಿಗೆ ಬಂಟ್ ಪ್ರಾರಂಭ ಪಡೆಯಲಾಗುವುದು. ಸ್ಪರ್ಧೆಯ ಪ್ರಾರಂಭದ ಆಜ್ಞೆಯು ಇತರ ದೂರದ ಓಟದ ಸ್ಪರ್ಧೆಗಳಿಗಿಂತ ಆನೆಯ ನಂತರ ಗುಂಡನ್ನು ಹಾರಿಸುವುದರೊಂದಿಗೆ ನಡಿಗೆ ಸ್ಪರ್ಧೆ ಪ್ರಾರಂಭವಾಗುತ್ತದೆ. ಯಾವುದಾದ್ರೂ ಕೂಡ ಅಷ್ಟೇ ಆನೆಯ ಅಂತ ಕೊಟ್ಟು ಗನ್ನನ್ನು ಹೊಡಿತಾನೆ, ಅವಾಗ ಸ್ಟಾರ್ಟ್ ಆಗುತ್ತೆ. both running sir, and they 200, 400, 8,000, 5,000, 3,000, 10,000 hurdles. ಇದೆಲ್ಲ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಕಾಂಪಿಟೇಟರ್ಸ್ ಆನ್ ಯುವರ್ ಮಾರ್ಕ್, ದೆನ್ ಗನ್ ಮೇಕರ್. Safety and medical arrangement. The required medical facility must be provided to participate. ಅಂದರೆ ಸುರಕ್ಷಿತ ವೈದ್ಯಕೀಯ ವ್ಯವಸ್ಥೆ, ಅಂದರೆ ಯಾರಿಗಾದರೂ ಏನಾದರೂ ಒಂದು ಅವಘಡ ಅಂತಂದರೆ ವೈದ್ಯಕೀಯ ವ್ಯವಸ್ಥೆಯು ಕೂಡ ಗ್ರೌಂಡಲ್ಲಿ ಇಟ್ಟಿರ್ತಾರೆ. ವೈದ್ಯಕೀಯ ಸೌಲಭ್ಯಕ್ಕೆ ಅಗತ್ಯವಿರುವ ಸ್ಪರ್ಧೆಗಳಿಗೆ ಒದಗಿಸುತ್ತಾರೆ. ಯಾವ ಸ್ಪರ್ಧೆಗೆ ಅಗತ್ಯವಿರುವ ಅದರಲ್ಲಿ ವೈದ್ಯಕೀಯರನ್ನು ಯೂಸ್ ಮಾಡ್ಕೋಬೋದು. ಹಾಗೇನಾದರೂ ಪೇಷಂಟ್ ಆಗ. ಸೆಕೆಂಡ್ ಒನ್, adequate quarters like food should be available at the start and the finish. ನೀರು ಮತ್ತು ಅಲ್ಪಾಹಾರವನ್ನು ಒದಗಿಸುವ ವ್ಯವಸ್ಥೆಯನ್ನು ಪ್ರಾರಂಭ ಮತ್ತು ಮುಕ್ತಾಯದಲ್ಲಿ ದೊರಕುವಂತಿರಬೇಕು. ಅಂದರೆ ಲಾಂಗ್ ರನ್ನಿಂಗ್ 10,000 ವಾಕಿಂಗ್ ನಿಲ್ತಾರೆ, 12 ರೌಂಡು 20 ರೌಂಡು 25 ರೌಂಡ್ ಬರ್ತಾರೆ. ಅವಾಗ ನೀರಿನ ವಸ್ತು ಏನಾದರೂ ತಿನಿಸುಗಳು ಕೂಡ ಇಟ್ಟಿರ್ತಾರೆ. ಆ ಟೈಮಲ್ಲಿ ತೊಗೊಳ್ತಾವರು ಕೆಲವು ಮಂದಿ ಸಪ್ಲೈ ಮಾಡ್ತಾ ಇರ್ತಾರೆ, ತೊಗೊಂಡು ಬಾಯಿಗೆ ಹಾಕ್ತಾ ಹೋಗ್ತಾ ಇರ್ತಾರೆ. ಡೆಫಿನೇಷನ್ಸ್ ಆಫ್ ದ ರೇಸ್ ಆಫ್ ವಾಕ್. ವಾಕಿಂಗ್ ಮೀನ್ progressiveness of the step, so that the walk maintains continuous. Cannot hit the ground without the visible loss of contact. The advancing of the must be a step, don't bend at the knee from the one of first contact with the ground until the various position the raised leg should be leave with the ground. After the heels, the front leg has touched the ground. This way the walking has been moved forward without visible to the neck eye. Loose of contact with the ground. ನಡಿಗೆ ಶೈಲಿಯ ವಿವರಣೆ. ಡೆಫಿನೇಷನ್ಸ್ ಆಫ್ ದ ರೇಸ್ ಆಫ್ ವಾಕಿಂಗ್. ನಡಿಗೆ ಎಂದರೆ ನೆಲದ ಸಂಪರ್ಕವನ್ನು ಕೊಳ್ಳದಂತೆ ಹೆಜ್ಜೆ ಇಡುವುದು. ಅಂದರೆ ನೆಲದ ಸಂಪರ್ಕ ಕಳೆದುಕೊಳ್ಳದ ಹಾಗೆ ಸ್ಟೆಪ್ ಹಾಕಬೇಕು ಅಂತ ಮುಂದೆ ಸಾಗಬೇಕು. ಸ್ಪರ್ಧೆಯ ಪ್ರತಿಯೊಂದು ಹೆಜ್ಜೆಯನ್ನು ಮುಂದಕ್ಕೆ ಇಡುವಾಗ ಹಿಂದಿನ ಕಾಲದೊಂದಿಗೆ ಮುಂದಕ್ಕೆ ಇಡುವ ಸ್ಪರ್ಧೆಯಲ್ಲಿ ಮುಂದಿನ ಕಾಲು ನೇರವಾಗಿರಬೇಕು. ಅಂದರೆ ಕಾಲು ಯಾವ ಸ್ಟೇಜಲ್ಲಿ ಬೆಂಡ್ ಆಗಬಾರದು ಅಂತ, ಮಂಡಿಯನ್ನು ಮಡಿಸಿರಬಾರದು ಮತ್ತು ಮುಂದಿನ ಕಾಲನ್ನು ನೆಲಕ್ಕೂರಿ ನಂತರ ಹಿಂದಿನ ಕಾಲನ್ನು ಮುಂದಿನದು ತೆಗೆಯಬೇಕು. ಈ ರೀತಿ ನೋಡುವ ಕಣ್ಣಿಗೆ ನೆಲದ ಸಂಪರ್ಕವನ್ನು ಪಡೆದುಕೊಳ್ಳದಂತೆ ಹೆಜ್ಜೆಯಿಂದ ಇಟ್ಟುಕೊಂಡು ಮುಂದೆ ಸಾಗುವುದು. ನ್ಯಾಷನಲ್ ವಾಕಿಂಗ್ ಅಥ್ಲೇಟ್ ಸರ್ Sri Chandan Ram. Chandan Ram was born on January 26, 1958. He is an accomplished walk for India. He was won the gold for the India in the 20 kilometers walk event at the 1982 New Delhi Asian Games. He performed creatively at the 1984 Los Angeles Olympic. He has been awarded a Arjun with the Padma Shri Award by the Government of India. ರಾಷ್ಟ್ರ ನಡಿಗೆ ಸ್ಪರ್ಧೆಯ ಪಟು ಶ್ರೀ ಚಾಂದ್ರಾಮ್ ಜನವರಿ 26, 1952ರಲ್ಲಿ ಶ್ರೀ ಚಾಂದ್ರಾಮ್ ಅವರು ಜನಿಸಿದರು. ಅಥ್ಲೆಟಿಕ್ಸ್ ವಿಭಾಗದಲ್ಲಿ ನಡಿಗೆ ಸ್ಪರ್ಧೆಯಲ್ಲಿ ಭಾರತದಿಂದ ಹೆಚ್ಚಿನ ಸಾಧನೆಯನ್ನು ಮಾಡುತ್ತಾರೆ. 1882ರಲ್ಲಿ ಭಾರತದ ಏಷ್ಯನ್ ಕ್ರೀಡಾಕೂಟವನ್ನು ದೆಹಲಿ ನಗರದಲ್ಲಿ ಸಂಘಟಿಸಿ ಅದರಲ್ಲಿ ಪುರುಷರ ವಿಭಾಗದ 20 ನಡಿಗೆ
ಕಿಲೋಮೀಟರ್ ನಡಿಗೆಯ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿ ಭಾರತಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾರತವನ್ನು ಚಾಂದ್ರವರು ಸ್ಪರ್ಧಿಸಿ ಅಂತಾರಾಷ್ಟ್ರೀಯ ನಡಿಗೆ ಸ್ಪರ್ಧೆಯಲ್ಲಿ ಉತ್ತಮವಾಗಿ ಪ್ರದರ್ಶಿಸುತ್ತಾರೆ. ಇವರ ಪ್ರತಿಭೆಯ ಸಾಧನೆಯನ್ನು ಮೆಚ್ಚಿ ಭಾರತ ಸರ್ಕಾರವು ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಚಾಂದ್ರವರನ್ನು ಗೌರವಿಸಿದ್ದಾರೆ. ನಾವು ನ್ಯಾಷನಲ್ ವಾಕಿಂಗ್ ಅಥ್ಲೆಟಿಕ್ಸ್ Gurmeet Singh. He was placed 6th at the 18th Dublin International Grand Prix in Ireland in 2011 with a timing 1.22.07 second, thereby passing the qualifying mark. Qualifying mark was 1.2230 for the 2012 London Olympic. Thought walking events is not very popular. Gurmeet Singh had achieved a qualifying the mark for the London Olympic. He is the national record holder for the event and includes Yogasana is the training schedule. ಇವರು 18ನೇ ದುಬ್ಲಿನ್ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಫಿಕ್ಸ್ ಐರ್ಲೆಂಡ್ ನಡೆದ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ 6ನೇ ಸ್ಥಾನವನ್ನು 1.22.0 ಸೆಕೆಂಡ್ ದೂರ ಕ್ರಮಿಸಿ ಲಂಡನ್ ಒಲಿಂಪಿಕ್ನಲ್ಲಿ ನಡಿಗೆಯ ಎ ಅರ್ಹತೆಯ ಮಟ್ಟವನ್ನು ಯಶಸ್ವಿಯಾಗಿ ತಲುಪಿದ ಗುರ್ಮೀತ್ ಸಿಂಗ್ ಇವರು 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ 6ನೇ ಸ್ಥಾನವನ್ನು ಪಡೆದು ಲಂಡನ್ ಒಲಿಂಪಿಕ್ಕಿಗೆ ಆಯ್ಕೆಯಾಗಿದ್ದಾರೆ. ರಾಷ್ಟ್ರೀಯ ನಡಿಗೆ ದಾಖಲೆ ಇವರ ಹೆಸರಿನಲ್ಲಿದೆ. ಇವರು ಮಾನಸಿಕ ಸದೃಢತೆಗಾಗಿ ಯೋಗಾಭ್ಯಾಸವನ್ನು ಕೂಡ ಮಾಡ್ತಾರೆ. The International Rate Walking Athletic ಜಗತ್ ಥಾಯ್ಲೆಂಡ್ ಅಂತಾರಾಷ್ಟ್ರೀಯ ನಡಿಗೆ ಆಟಗಾರರು. The International Race Walking Athletics Jared, Thailand. Jared was born October 17, 1984 at Beijing in Australia. He scored has been a first Olympic medal in 2008 Beijing Olympic when he won the bronze medal in the 20 kilometers walk. A week later in the 50 kilometer walks, he scored the silver medal. He is the first Australian after the 1972 to have won the 2 medals in athletics in the same Olympics. He was placed 6th and 7th in the 20 kilometer walking and 50 kilometer walking at the World Champions 2009. In 2010 at the 24th walking race Cup at he was won the gold medal at the 2010 Delhi Commonwealth Games. He started in the 2011 with a gold in the 20 kilometer walking race Australian National Championship. Jared Thailand 17/12/2084 ಆಸ್ಟ್ರೇಲಿಯಾದ ಬಲ್ಲಾರ್ಟ್ ಎಂಬಲ್ಲಿ ಜನಿಸಿ ಥಾಯ್ಲೆಂಡ್ 2008ರಲ್ಲಿ ಬೀಜಿಂಗ್ ಒಲಿಂಪಿಕ್ನಲ್ಲಿ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಒಲಿಂಪಿಕ್ ಕಂಚಿನ ಪದಕವನ್ನು ಗಳಿಸಿದರು. ಅವರು ಒಂದು ವಾರದ ನಂತರ 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಗಳಿಸಿ ಜೆರೆಡ್ ಥಾಯ್ಲೆಂಡ್ ಹಲವು ನಂತರ ಒಂದೇ ಒಲಿಂಪಿಕ್ನಲ್ಲಿ ಮೈಲಾಟದ ಸ್ಪರ್ಧೆಯಲ್ಲಿ 2 ಪದಕವನ್ನು 2 ವರ್ಷದ ನಂತರ ಗಳಿಸಿ ಮೊದಲು ಆಸ್ಟ್ರೇಲಿಯಾದ ವ್ಯಕ್ತಿಯಾಗಿ ಹೊರಹೊಮ್ಮಿದರು. ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 20 ಕಿಲೋಮೀಟರ್
ಮತ್ತು 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಯಾವುದೇ ಪದಕವನ್ನು ಗಳಿಸದೆ 6ನೇ ಮತ್ತು 7ನೇ ಸ್ಥಾನಕ್ಕೆ ಇಳಿದರು. Children, today I will explain the topic race of the walking. ನಡಿಗೆ ಸ್ಪರ್ಧೆ, various race and fundamental rules race record of the Indian International Athletics. Next period you take down the notes. Thank you, children.